ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆದಾಗ್ಲಿ. ನಾಯಿಗಳಿಗೆ ಒಂದು ತುತ್ತು ಅನ್ನ ಹಾಕಿದ್ರೆ ಅವು ಪ್ರಾಣ ಇರೋವರೆಗೂ ನಮ್ಮನ್ನ ಮರೆಯೋದಿಲ್ಲ. ಅಂದ್ರೆ ನಾಯಿಗಳಿಗೆ ಒಂದು ತುತ್ತು ಅನ್ನ ಹಾಕಿದ್ರೆ ಅವು ವಿಶ್ವಾಸಕ್ಕೆ ಪಾತ್ರವಾದ ಪ್ರಾಣಿಗಳಾಗಿ ಅವು ಬದುಕಿರೋವರೆಗೂ ಅಥವಾ ನಾವು ಬದುಕಿರೋವರೆಗೂ ಅವು ವಿಶ್ವಾಸದಿಂದ ಇರ್ತವೆ ಅಂತ ದೊಡ್ಡವ್ರು ಹೇಳೋ ಮಾತು. ಆದರೆ ಹಂಗಂತ ಎಲ್ಲ ನಾಯಿಗಳು ಅಲ್ಲ. ನನ್ನ ಜೀವನದಲ್ಲೇ ಹೇಳ್ತೀನಿ, ನಮ್ಮ ಮನೆ ಹತ್ರ ಎಷ್ಟೋ ನಾಯಿಗಳು ಬರುತ್ತೆ. ಅವುಗಳಿಗೆ ಒಂದು ತುತ್ತು ಅನ್ನ ಹಾಕಿದ್ರೆ ಅವು ಮತ್ತೆ ನನ್ನನ್ನು ಭಾಳ ಪ್ರೀತಿಯಿಂದ ನೋಡ್ತವೆ. ಆದರೆ ಕೆಲವೊಮ್ಮೆ ನಾವು ಎಲ್ಲಾದರೂ ಬೇರೆ ಊರಿಗೆ ಹೋದಾಗ, ಬೇರೆ ಹಳ್ಳಿಗಳಿಗೆ, ಸಿಟಿಗಳಿಗೆ ಎಲ್ಲೋ ಹೋದಾಗ ಅಲ್ಲಿನ ನಾಯಿಗಳು ನಮ್ಮನ್ನು ನೋಡಿ ಬೊಗಳ್ತವೆ. ಅಥವಾ ನಮ್ಮ ಹಳ್ಳಿನಲ್ಲೇ, ನಮ್ಮೂರಿನಲ್ಲೇ, ನಮ್ಮ ಏರಿಯಾನಲ್ಲೇ ನಮ್ಮನ್ನು ನೋಡದೇ ಇರುವ, ನಾವು ಅವುಗಳಿಗೆ ಪರಿಚಯ ಇಲ್ಲದೆ ಇದ್ದರೆ ನಮ್ಮನ್ನು ಯಾರೋ ಹೊಸಬ ಬಂದ ಅಂತೇಳಿ ಅವು ನಮ್ಮ ಮೇಲೆ ದಾಳಿ ಮಾಡ್ಬೋದು ಅಥವಾ ಬೊಗಳ್ಬೋದು, ಗಲಾಟೆ ಮಾಡ್ಬೋದು. ಆದರೆ ಅನಂತರ ನಾವು 1-2 ಸಾರಿ 3 ಸಾರಿ ಅವುಗಳನ್ನು ನೋಡಿದಾಗ ಅಥವಾ ನಾವೊಂದು ತುತ್ತು ಏನಾದರೂ ಅದಕ್ಕೆ ಊಟ ಹಾಕಿದಾಗ ಅದು ಮತ್ತೆ ನಮ್ಮ ಮೇಲೆ ಯಾವತ್ತೂ ಬೊಗಳೋದಿಲ್ಲ, ಗಲಾಟೆ ಮಾಡೋದಿಲ್ಲ. ಆದರೆ ಕೆಲವೊಂದು ನಾಯಿಗಳಿರ್ತವೆ. ಅವು ಹೆಂಗಪ್ಪ ಅಂದರೆ, ನಾವು ಎಷ್ಟೇ ಸಾರಿ ಊಟ ಹಾಕಿದ್ರು ನಮ್ಮನ್ನು ಬೊಗಳ್ತಾನೆ ಇರ್ತವೆ, ನಮ್ಮ ಮೇಲೆ ಗಲಾಟೆ ಮಾಡ್ತಾನೆ ಇರ್ತವೆ. ಅಂಥ ನಾಯಿಗಳು ಇದ್ದಾವೆ. ನಿಮಗೆ ಗೊತ್ತಾ ಅದು? ಯಾಕಂದರೆ ನನ್ನ ಸರ್ವಿಸಲ್ಲೇ ನಾನು ನೋಡಿದ್ದೀನಿ. ಅವು ಹೆಂಗಂದ್ರೆ, ಈ ರಸ್ತೆಗಳಲ್ಲಿ ಅಲ್ಲಿ ಇಲ್ಲಿ ಗಲಾಟೆ ಮಾಡ್ತಾರೆ. ಕೆಲವರು ಕಾಲು ಕೆರ್ಕೊಂಡು ಜಗಳ ಮಾಡ್ತಿರ್ತಾರೆ. ಹೋಟೆಲ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಯಾವುದೋ ಆಫೀಸುಗಳಿರ್ಬೋದು, ಅಂಗಡಿ ಇರ್ಬೋದು, ಅಥವಾ ಇನ್ನೆಲ್ಲೋ ಇರ್ಬೋದು. ಕೆಲವ್ರು ಇರ್ತಾರೆ ಪುಂಡು ಪಕ್ರಿಗಳು. ಅವ್ರದ್ದೇನಪ್ಪ ಕೆಲಸ ಅಂದ್ರೆ ಚೆನ್ನಾಗಿ ತಿನ್ನೋದು, ಇವ್ರನ್ನ ತುಳಿಯೋದು, ಅವ್ರ ಹತ್ರ ಇವ್ರ ಹತ್ರ ದೋಚೋದು, ಮನೆಯಲ್ಲೇ ಹೆಂಡತಿ ಮಕ್ಕಳು ಅಥವಾ ಅಣ್ಣ ತಂಗಿ ಅಥವಾ ಅಕ್ಕ ತಂದೆ ತಾಯಿ ಇವ್ರಿಗೆ ಹಿಂಸೆ ಕೊಡೋದು, ಅವ್ರ ಹತ್ರ ಕಿತ್ಕೊಂಡು ತಿನ್ನೋದು. ಚಂದಾಗ ತಿನ್ನೋದಷ್ಟೇ ಕೆಲಸ, ದುಡಿಯೋದಂತೂ ಅವ್ರ ಲೈಫಲ್ಲೇ ಇರೋದಿಲ್ಲ. ಅವ್ರ ಕೆಲಸ ಏನಂದರೆ ಇವ್ರ ಹತ್ರ ಕಿತ್ಕೊಂಡು ತಿನ್ನೋದು, ಇವ್ರಿಗೆ ಬೆದರಿಕೆ ಹಾಕಿ. ಇಂಥ ಅವಿವೇಕ ಅಜ್ಞಾನಿ ಪಾಪಿಗಳು ಮನುಷ್ಯರಲ್ಲಿದ್ದಾರೆ. ಆದರೆ ನಾಯಿಗಳಲ್ಲಿದ್ದಾವ? ಇದು ಪ್ರಶ್ನೆ. ಮನುಷ್ಯನಿಗೆ ವಿಶ್ವಾಸ ಇಲ್ಲ, ನಾಯಿಗಳಿಗಿದೆ ಅಂತ ಸಾಕಷ್ಟು ಮಂದಿ ಹೇಳೋದುಂಟು. ಹಾಗೆ ನೀವು ತಿಳ್ಕೊಂಡ್ರೆ ಅದು ತಪ್ಪು ಭಾವನೆ. ನೋಡ್ರಿ, ಎಲ್ಲ ನಾಯಿಗಳಿಗೂ ವಿಶ್ವಾಸ ಇರಲ್ಲ, ನೆನ್ಪಿಟ್ಕೊಳ್ಳಿ. ಕೆಲವು ಅಜ್ಞಾನಿ ನಾಯಿಗಳಿರ್ತವೆ, ದುರಾಂಕಾರಿ ನಾಯಿಗಳು. ಅವಳಿಗೆ ಹೆಂಗಪ್ಪ ಕಬ್ಬಿರುತ್ತಂದ್ರೆ, ಕಂಡವ್ರ ಮೇಲೆ ಬೊಗಳ್ತಾ ಇರುತ್ತೆ, ಕಂಡವ್ರ ಮೇಲೆ ಹೋಗ್ತಾ ಇರುತ್ತೆ ಬೊಗಳ್ಕೊಂಡು. ಆ ರಸ್ತೆನಲ್ಲಿ ಯಾರು ಹೋಗಂಗಿಲ್ಲ, ಬರೋಂಗಿಲ್ಲ. ಅದರಲ್ಲೂ ಚಿಕ್ಕ ಮಕ್ಕಳ ಗತಿ ಏನು ಯೋಚನೆ ಮಾಡಿ ನೋಡ್ರಿ. ಇಂಥ ನಾಯಿಗಳಿಗೆ ಮೊದಲು ಎತ್ತಾಕೊಂಡೋಗಿ ನೇಣಾಕ್ಬೇಕು. ಅಷ್ಟೊಂದು ಕೋಪ ಬರುತ್ತೆ ಅಲ್ವಾ? ನಿಜ. ಇಲ್ಲ, ಅವುಗಳ ಬಾಲಕ್ಕೆ ಪಟಾಕಿಗಳು ಹಚ್ಬಿಟ್ಟು ಒಂದು ಸರ ಕಡ್ಡಿ ಗೀಚ್ಬೇಕು, ಬೆಂಕಿ ಕಡ್ಡಿ ಗೀಚಿ ಪಟಾಕಿಯಾಗಿ ಇಟ್ಟುಬಿಡ್ಬೇಕು. ಅದ್ರ ಬಾಲಕ್ಕೆ ಕಟ್ಟಿ ಒಂದಷ್ಟು ಪಟಾಕಿಗಳು, ಆ ಥರ ಅದಕ್ಕೆ ಹಿಂಸೆ ಕೊಟ್ಟು ಓಡಿಸ್ಬೇಕು. ಅಷ್ಟೊಂದು ಕೋಪ ಬರುತ್ತಲ್ವಾ? ನಿಜ. ಕೆಲವು ನಾಯಿಗಳಿಗೆ ತುಂಬ ದುರಾಂಕಾರ ಇರುತ್ತೆ. ಬರೀ ಮನುಷ್ಯರಿಗಷ್ಟೇ ಅಲ್ಲ, ನೀವು ತಿಳ್ಕೊಂಡಷ್ಟು ಈಸಿ ಅಲ್ಲ. ಮನುಷ್ಯನಿಗೆ ವಿಶ್ವಾಸ ಇಲ್ಲ, ಪ್ರಾಣಿಗಳಿಗಿದೆ, ಅದರಲ್ಲೂ ನಾಯಿಗಳಿಗಿದೆ ಅಂತ ತಿಳ್ಕೊಳ್ಳೋದು ಖಂಡಿತ ಶುದ್ಧ ತಪ್ಪದು. ದುರಾಂಕಾರಿ ನಾಯಿಗಳಿದ್ದಾವೆ. ಹಾಗೆ ನೀವು ಕೆಲವೊಂದು ಆಕಳು ನೋಡ್ರಿ, ಹಸು ಅಂದರೆ ಕಾಮಧೇನು ಅಂತ ನಾವು ಪೂಜೆ ಮಾಡ್ತೀವಿ, ಬಹಳ ಪ್ರೀತಿಯಿಂದ ಪೂಜೆ ಮಾಡ್ತೀವಿ. ಆದರೆ ಕೆಲವೊಂದು ಇದ್ದಾವೆ, ಸುಮ್ಮನೆ ಯಾರ ಮಂದ್ರಲ್ಲ ಅವ್ರ ಮೇಲೆ ದಾಳಿ ಮಾಡ್ತವೆ. ನೀವು ಹೆತ್ತು ಅಂತೀರಾ, ಬಸವ ಅಂತೀರ, ಅವೆಲ್ಲ ಸಾಧು ಪ್ರಾಣಿಗಳು, ಆದರೂ ಕೂಡ ದಾಳಿ ಮಾಡ್ತವೆ. ನೀವು ಅನ್ಕೊಂಡಾಗೆ ಹುಲಿ, ಸಿಂಹ, ಕರಡಿ, ಚಿರತೆ ಇವೆಲ್ಲ ಕ್ರೂರ ಮೃಗಗಳು ಅಂತ ನೀವು ಅನ್ಕೊಂಡಿದ್ರ? ಖಂಡಿತ ಹಂಗೆ ಅನ್ಕೋಬಾರ್ದು. ಹುಲಿ ಇರ್ಬೋದು, ಸಿಂಹ ಇರ್ಬೋದು, ಕರಡಿ ಇರ್ಬೋದು, ಚಿರತೆ ಇರ್ಬೋದು, ಯಾವುದೇ ಪ್ರಾಣಿ ಆಗಲಿ, ಮನುಷ್ಯ ಇರ್ಬೋದು, ಎಲ್ಲ ಜಾತಿಯಲ್ಲೂ ಒಳ್ಳೆಯದಿದೆ, ಕೆಟ್ಟದ್ದಿದೆ. ಹಾಗೆ ಎಲ್ಲ ಧರ್ಮಗಳಲ್ಲೂ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ. ಹಾಗೆ ದೇವಲೋಕ, ದೈತ್ಯಲೋಕ ಈ ರೀತಿನೂ ಇರ್ತದೆ, ನರಕ, ಸ್ವರ್ಗನೂ ಇರ್ತದೆ, ನೆನಪಿಟ್ಕೊಳ್ಳಿ. ಅದಕ್ಕೆ ನಾವು ಯಾವಾಗಲೂ, ಕೆಲವ್ರು ಇನ್ನೂ ಬೈತಾರೆ, ಇವನಿಗೆ ಎರಡು ನಾಲಿಗೆ ಹಿಂಗೆಲ್ಲ ಬೈತಾರೆ. ಅಂದರೆ ಇವನು ಸರ್ಪ, ಹಾಲು ಹಾಕಿದ್ರೆ ಇವನು ಮತ್ತೆ ನಮಗೆ ಕಚ್ಚತಾನೆ, ಸರ್ಪ, ಇವನು ಹಾವು ಥರ, ಸರ್ಪದ ಥರ, ಈ ರೀತಿ ಎಲ್ಲ ಬೈತಾರೆ. ಹಂಗೆಲ್ಲ ಬೈಬಾರ್ದು.
ಹಂಗಂತ ಎಲ್ಲ ಸರ್ಪಗಳು ಕೆಟ್ಟವಲ್ಲ, ಎಲ್ಲ ಮನುಷ್ಯರು ಒಳ್ಳೆಯವರಲ್ಲ. ಹಾಗೆ ಎಲ್ಲ ನಾಯಿಗಳು ವಿಶ್ವಾಸಕ್ಕೆ ಪಾತ್ರ ಇಲ್ಲ. ಎಲ್ಲ ಸಿಂಹಗಳು ಚಿರತೆಗಳು ಕೆಟ್ಟವಲ್ಲ, ನೆನ್ಪಿಟ್ಕೊಳ್ಳಿ. ಎಲ್ಲದರಲ್ಲೂ ಸಸ್ಯಾಹಾರಿಗಳಿರ್ತವೆ, ಎಲ್ಲದರಲ್ಲೂ ಕೆಟ್ಟವ್ರು ಇರ್ತಾರೆ, ಎಲ್ಲ ಕಡೆ ಒಳ್ಳೆಯವರು ಕೆಟ್ಟವ್ರು ಇರ್ತಾರೆ. ಇದನ್ನು ಅರ್ಥ ಮಾಡ್ಕೋಬೇಕು. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಖಂಡಿತ ನಾವು ಎಲ್ಲೆಲ್ಲಿ ಹೇಗಿರಬೇಕು ಅಂತ ನಾವು ತಿಳ್ಕೋಬೇಕು. ಎಲ್ಲೆಲ್ಲಿ ನಾವು ಹೇಗಿರಬೇಕು, ಕೆಟ್ಟವ್ರು ಯಾರೇ ನಮ್ಮ ಮೇಲೆ ದಾಳಿ ಮಾಡಕ್ ಬಂದ್ರೆ 1 ಸಾರಿ 2 ಸಾರಿ 3 ಸಾರಿ ವಾರ್ನ್ ಕೊಡಿ, ಒಳ್ಳೆ ಮಾತಲ್ಲಿ ಹೇಳಿ. ಅದನ್ನೇನು ಹೇಳ್ತಾರೆ ಅಂದ್ರೆ, ಮೊದಲು ಸಾಧು ಪ್ರಾಣಿಯಾಗಿ ನೀವು ವರ್ತಿಸಿ ಅವ್ರ ಹತ್ರ. ಮೊದಲನೇ ಸಾರಿ. 2ನೇ ಸಾರಿ ತಪ್ಪು ಮಾಡಿದಾಗ ಸ್ವಲ್ಪ ಜೋರಾಗಿ ಹೇಳಿ, ಅವ್ರಿಗೆ ಅರ್ಥ ಆಗೋ ಥರ, ವೇದೋಪಾಯ ಅಂತಾರೆ. 3ನೇ ಸಾರಿನೂ ತಪ್ಪು ಮಾಡಿದ್ರೆ ದಂಡೋಪಾಯ, ಪರವಾಗಿಲ್ಲ, 3ನೇ ಸಾರಿನೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೆ 4ನೇ ಸಾರಿ ದಂಡಂ ದಶಗುಣಮೆ ಅಲ್ವಾ. ಇಷ್ಟು ಅಲ್ಲಿವರೆಗೂ ನಮಗೆ ತಾಳ್ಮೆ ಇರ್ಬೇಕಷ್ಟೆ. ಅದಕ್ಕೆ ನಾವು ಯಾವುದೇ ಪ್ರಾಣಿಯನ್ನ ಇದು ಗೂಬೆ ನನ್ನ ಮಗ ಅಂತ ಬೈಬಾರ್ದು, ಕತ್ತೆ ನನ್ನ ಮಗ ಅಂತ ಬೈಬಾರ್ದು, ನಾಯಿ ನನ್ನ ಮಗ ಅಂತ ಬೈಬಾರ್ದು. ಪ್ರಾಣಿಗಳ ಹೆಸರು ಹೇಳ್ಕೊಂಡು ಬೈಯೋದು ತಪ್ಪು. ಅದಕ್ಕೆ ಬದಲಾಗಿ ಬೇರೆ ಬೇರೆ ಥರ ಬೈರಿ, ಅಯೋಗ್ಯ, ಪಾಪಿ, ನೀಚ, ನಿಕೃಷ್ಟ, ಈ ರೀತಿ ಬೈರಿ, ತಪ್ಪಿಲ್ಲ. ಪ್ರಾಣಿಗಳ ಹೆಸರು ಬೇಡ. ಯಾಕಂದ್ರೆ ಎಷ್ಟೋ ಪ್ರಾಣಿಗಳಲ್ಲಿ ದೇವತಾ ಶಕ್ತಿ ಇರುತ್ತೆ. ಕೋಳಿಯ ಹುಂಜ, ಅದನ್ನ ಮುರುಘ ಅಂತೀವಿ. ನವಿಲು ಮುರುಗನ್ ವಾಹನ, ಸುಬ್ರಹ್ಮಣ್ಯ ಸ್ವಾಮಿ ವಾಹನ. ಹಾಗೆ ಸಿಂಹ ಜಗನ್ಮಾತ ಚಾಮುಂಡೇಶ್ವರಿ ವಾಹನ. ಹಾಗೆ ಸರ್ಪ ಶ್ರೀಮನ್ನಾರಾಯಣ ಮಲಗಿರ್ತಾನೆ, ಶಿವನ ಕುತ್ತಿಗೆಯಲ್ಲಿ ಇರುತ್ತೆ. ಆದಿಶಕ್ತಿ ಪರಾಶಕ್ತಿ ಎಡೆ ಆಕೆ ತಲೆ ಮೇಲೆ ಶಿರದ ಮೇಲೆ ಎಡೆ ಎತ್ಕೊಂಡಿರುತ್ತೆ. ಅದಕ್ಕೆ ನಾವು ಯಾವುದೇ ಪ್ರಾಣಿಗಳನ್ನ ಬೈಬಾರ್ದು. ಹಾಗೆ ಕತ್ತೆ ಅಂತ ಬೈಬಾರ್ದು, ಜ್ಯೇಷ್ಠಲಕ್ಷ್ಮಿ. ಹಾಗೆ ಗೂಬೆ ಅಂತ ಬೈಬಾರ್ದು, ನಮ್ಮ ತಲೆ ಮೇಲೆ ಗೂಬೆಯನ್ನು ಕೂರಿಸ್ಬಿಟ್ಟ ಅಂತಾರೆ, ಹಂಗಲ್ಲ ಅನ್ಬಾರ್ದು. ನಿಜ ಹೇಳ್ಬೇಕಂದ್ರೆ ಮನುಷ್ಯ ಸಾಕಷ್ಟು ತಪ್ಪುಗಳು ಮಾಡ್ತಾನೆ, ಆ ರೀತಿ ಎಲ್ಲ ಮಾಡೋದು ಸರಿ ಇಲ್ಲ. ಮೊದಲು ತನ್ನನ್ನು ತಾನು ಅರ್ಥ ಮಾಡ್ಕೋಬೇಕು, ತಾನು ಕರೆಕ್ಟ್ ಆಗಿದ್ದೀನ ಇಲ್ಲ ಅಂತ. ಆಮೇಲೆ ಪ್ರಾಣಿಗಳ ಬಗ್ಗೆ ಮಾತಾಡ್ಬೇಕು. ನಾಲ್ಗೆಗೆ 2 ನಾಲ್ಗೆ ಇದೆ, ಹಾವಿಗೆ 2 ನಾಲ್ಗೆ ಇದೆ, ಸರ್ಪಕ್ಕೆ 2 ನಾಲ್ಗೆ ಇದೆ, ಹಾಲು ಎರೆದ್ರೆ ಅದು ಕರಿಯುತ್ತೆ, ಹಿಂಗೆಲ್ಲ ಮಾತಾಡಬಾರ್ದು. ನಿಜ ಹೇಳ್ಬೇಕಂದ್ರೆ ಪ್ರಾಣಿಗಳೇ ಎಷ್ಟೋ ತಮ್ಮ ಸ್ವಭಾವನ ಬಿಟ್ಕೊಡಲ್ಲ. ಪ್ರಾಣಿಗಳು ತಮ್ಮ ಹುಟ್ಟತನ ಹೆಂಗಿರ್ತಾವ ಸ್ವಭಾವದಿಂದ ಹಂಗೆ ಇರ್ತವೆ, ಆದರೆ ಮನುಷ್ಯ ಹಂಗಿರಲ್ಲ. ಇದನ್ನು ಮನುಷ್ಯ ಅರ್ಥ ಮಾಡ್ಕೋಬೇಕು ಅಲ್ವಾ. ಹಾಗೆ ಎಷ್ಟೋ ಮಂದಿ ಅಹಂಕಾರಿಗಳಿರ್ತಾರೆ, ಅವ್ರಿಗೆ ನಾವು 1 ಸಾರಿ 2 ಸಾರಿ 3 ಸಾರಿ ವಾರ್ನ್ ನೋಡ್ಬೇಕು, 4ನೇ ಸಾರಿ ದಂಡಂ ದಶಗುಣಂ ಅಷ್ಟೇ. ಓಕೆನಾ? ಓಕೆ ಅವರೇ, ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗ ನೋಡಿ, ಹಾಗೆ ಮುಂದಿನ ಭಾಗ ನೋಡಿ. ಯಾರೂ ಒಳ್ಳೆಯವರಲ್ಲ, ಹಾಗಂತ ಎಲ್ಲರೂ ಕೆಟ್ಟವರಲ್ಲ, ನೆನಪಿಟ್ಕೊಳ್ಳಿ. ನೋಡಿ, ಅದು ಬಂದಂಗಿದೆ ನಮ್ಮ ಮನೆ ಹತ್ರ. ಈಗ ಇಷ್ಟೊತ್ತಾಗಿದೆ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಒಂದಿದೆ ಇಲ್ಲಿ, ಯಾವುದೋ ಒಂದು ಅಯೋಗ್ಯ ಸೇರ್ಕೋಗ್ಬಿಟ್ಟಿದೆ. ಅದೇ ಬಂದಿದೆ ನೋಡ್ರಿ. ಇಲ್ಲಿ ಬಂದ್ಬಿಟ್ಟು ಮನೆ ಹತ್ರ ಬಂದ್ಬಿಟ್ಟು ಓಡ್ತಾ ಇದೆ ಅದು. ಮನೆ ಹತ್ರ ಬಂದ್ಬಿಟ್ಟು ಓಡ್ತಾ ಇದೆ, ಓ ಓ ಓ ಅಂತ ಗಲಾಟೆ ಹೊಡೆಯೋದು. ಅದು ಯಾಕೆ ಆ ರೀತಿ ಅಂದ್ರೆ, ನಾನು ಯಾವತ್ತು ಯಾವುದೇ ಪ್ರಾಣಿಯನ್ನ ಒಂದು ಇರುವೆಯನ್ನು ಕೂಡ ಸಾಯಿಸೋಕೆ ಇಷ್ಟಪಡಲ್ಲ. ಆದರೆ ಒಂದಿದೆ, ನಾನು ಎಷ್ಟೋ ನಾಯಿಗಳನ್ನು ನೋಡಿದ್ದೀನಿ ಇಲ್ಲಿ ನಮ್ಮ ಮನೆ ಹತ್ರ. ಆದರೆ ಇದು ಯಾವುದೋ ಒಂದಿದೆ, ಬಹಳ ಭಯಾನಕವಾಗಿದೆ. ಇದು ನೋಡೋಕ್ಕೆ ಚಿಕ್ಕದೆ, ಕಬ್ಬು ಜಾಸ್ತಿ ಅದಕ್ಕೆ. ಅದ್ರ ಕಣ್ಣುಗಳು ನೋಡಿದ್ರೆ ನೀವು ಗೊತ್ತಾಗ್ಬಿಡುತ್ತೆ, ವಿಚಿತ್ರವಾಗಿದ್ದಾವೆ ಅದರ ಕಣ್ಣುಗಳು. ಅದೇನೋ ಹೇಳ್ತಾರಲ್ಲ ವಕ್ರ ದೃಷ್ಟಿ ಅಂತ, ಆ ಥರ ಇದಾವೆ ಕಣ್ಣುಗಳು ಅದಕ್ಕೆ. ಅದನ್ನ ನೋಡಿದ್ರೇ ಗೊತ್ತಾಗ್ಬಿಡ್ತದೆ. ಆ ರೀತಿ ಎಷ್ಟೋ ಪ್ರಾಣಿಗಳಿರ್ತವೆ ನೋಡಿ. ಅದು ನಾನೀಗ ಇಲ್ಲಿ ಮಾತಾಡ್ತಾ ಇದ್ದೀನಿ, ಅದು ಒಂದೇ ಒಂದು ಬಂದಿದೆ ಮನೆ ಹತ್ರ ಬಂದ್ಬಿಟ್ಟು ಬಾಗ್ಲ ಹತ್ರ ನನ್ನನ್ನು ಕರೀತಾ ಇದೆ, ಬಾ ಯುದ್ಧಕ್ಕೆ ಬಾ ಅಂತ ಹೇಳ್ಬಿಟ್ಟು. ಆ ಥರ ಇರುತ್ತೆ ಪ್ರಾಣಿಗಳು, ಏನು ಮಾಡೋಕ್ಕಾಗಲ್ಲ, ಏನು ಮಾಡೋದು. ಆದರೆ ಒಂದಂತೂ ನಿಜ, ಯಾರು ದುರಾಂಕಾರಿಗಳು, ಯಾರು ಪಾಪಿಗಳು, ಅವ್ರನ್ನ ಒಳ್ಳೆಯವರು ನಮ್ಮಂಥವ್ರು ಬಡಬಾಯಿಗಳು ಅಥವಾ ಅಮಾಯಕರು ಅಸಹಾಯಕರು ಏನೂ ಮಾಡೋಕ್ಕಾಗಲ್ಲ. ಆದರೆ ಅವು ಹಾಗೆ ಗಲಾಟೆ ಮಾಡಿ ದುರಾಂಕಾರ ಪಡ್ತಿದ್ರೆ ಯಾರೋ ಒಬ್ರು ಇಟ್ಟೇ ಇಡ್ತಾರೆ ಅವ್ಗೆ. ಅವುಗಳ ಕಥೆ ಮುಗಿಸ್ತಾರೆ ಅಲ್ವಾ. ಎಲ್ಲರೂ ನಮ್ಮ ಥರನೇ ಇರಲ್ಲ, ಹೌದಾ ಇಲ್ವೋ? ಇದನ್ನು ಅರ್ಥ ಮಾಡ್ಕೊಂಡು ನಾವು ಆದಷ್ಟು ಶಾಂತವಾಗಿ ತಾಳ್ಮೆಯಿಂದ ಹೋಗ್ಬೇಕು. ಓಕೆ ಅವರೇ, ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಸದಾ ನೀವು ಒಳ್ಳೆ ಥರ ಇರಿ. ನಿಮ್ಮ ಜೊತೆ ಗುರು ಇರ್ತಾನೆ, ದೈವ ಇರುತ್ತೆ, ಎಲ್ಲ ಕಡೆ ದೈವ ಇರುತ್ತೆ. ಆ ಭೈರವೇಶ್ವರ, ಆ ಶನೇಶ್ವರ, ಆ ವಿಘ್ನೇಶ್ವರ, ಆ ಪರಮೇಶ್ವರ, ಆ ವಿಶ್ವೇಶ್ವರ, ಆ ವಿಶ್ವೇಶ್ವರಿ ಮಹಾಶಕ್ತಿ ನಮ್ಮನ್ನ ಸದಾ ರಕ್ಷಣೆ ಮಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.